ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಸೊ ಇಲ್ಲೇ ನೋಡ್ತೀರಾ ಆಕಾರದಲ್ಲಿ ಬರಲ್ಲ, ದಿಸ್ ವಿಲ್ ಬಿ ಆನ್ ಕಲಿಯುಗ ಪೋರ್ಷನ್ ಬರ್ತೀನಿ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸುಮ್ಮನೆ ಎಲ್ಲರೂ ಖರ್ಚು ಅಂತ ಹೇಳ್ತೀರಾ, ಬಟ್ ನಿಜ ಖರ್ಚು ಮಾಡಿದ್ರೆ, ಬಟ್ ಅದನ್ನ ಕರೆಕ್ಟ್ ಆಗಿ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಿ ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ವಿಲ್ ವೇಟ್ ಫಾರ್ ಜುಲೈ 3rd. ಸೊ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ನನಗೆ ಈ ಸಿನಿಮಾದಲ್ಲಿ ನಾವು ಹಾಗೆ ನಮ್ಮ KGF 3 ಜನರಲ್ಲಿ ಇದ್ದೀವಿ. ನಾನು, ರಾಮ್, ಅವಿನಾಶ್ ಸರ್, ಆಮೇಲೆ ಜಾನ್ ಕುಕಿನ್ ಅವರು ಇದ್ದಾರೆ. ಸೊ KGF ಇದ್ದಾರೆ, ಎಲ್ಲರೂ ಒಂದ್ಸತಿ ರಿಪೀಟ್ ಆಗಿದೆ, ಒಂದೇ ಪರ್ದೆ ಮೇಲೆ ಕಾಣಕ್ ಸಿಗುತ್ತೆ. ಸೊ ಥ್ಯಾಂಕ್ ಯು. ಸೊ ವಿಲ್ ಸಿ ಆನ್ June 3rd. ಥ್ಯಾಂಕ್ ಯು. ಮೊದಲನಾಗಿ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿರಾಟ್ ಸರ್, ವೆಲ್ಕಮ್ ಟು ಕರ್ನಾಟಕ, ವೆಲ್ಕಮ್ ಟು ಬ್ಯಾಂಗ್ಳೂರ್. ನಮ್ಮ ಮೇಡಮ್ ಇಲ್ಲಿಯವರೇ, ನಿಮಗೂ ವೆಲ್ಕಮ್. ಕಲಾವಿದರಿಗೆ ಭಾಷೆಯ ಗಡಿ ಇಲ್ಲ, ಕಲೆಗೆ ಭಾಷೆ ಹಂಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಈ ನಾಗಬಂಧಂ ಚಿತ್ರದಲ್ಲಿ ಥ್ರೂಔಟ್ ಇಂಡಿಯಾದಿಂದ ಒಂದಷ್ಟು ರಾಜ್ಯಗಳಿಂದ ಅಷ್ಟು ಕಲಾವಿದರಿಗೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ನಮ್ಮ ಕರ್ನಾಟಕದಿಂದ ನಾನು, ವಿನಯ್ ಸರ್, ಗರುಡ ರಾಮ್ ಸರ್, ಅವಿನಾಶ್ ಅವರು, ನನ್ನ ಪಾತ್ರದ ಗುರುಗಳಾಗಿ ರವಿಶಂಕರ್ ಸರ್, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು. ಆ್ಯಂಡ್ ನಾಗಬಂಧಂ ನಾನು ಟ್ರೈಲರಲ್ಲೇ ನೋಡಿದಾಗೆ ತುಂಬಾ ವೈಭವೀಕರಣ ಕಾಣಿಸ್ತಿದೆ. ಅದೇ ರೀತಿ ಓವರ್ ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಒಂದು ಅಚ್ಚರಿ ಮೂಡಿಸುವಂತ ಫ್ಯಾಕ್ಟರ್ ಒಂದು ಬೇಸ್ ಲೈನ್ ಆಗಿ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ತುಂಬಾ ಒಳ್ಳೆ ಕತೆ. ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ, ನಾಗ ಸಾಧುವಿನ ಪಾತ್ರ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಪಾತ್ರ, ಭಕ್ತಿಪೂರ್ವಕವಾಗಿ ಮಾಡಿದಂತ ಪಾತ್ರ ಅಂತ ಹೇಳ್ಬೋದು. ಯಾಕೆಂದ್ರೆ ನಾಗ ಸಾಧುಗಳು ಎಷ್ಟು ಪವರ್ಫುಲ್ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತಿದೆ. ಅಂತ ಒಳ್ಳೆ ಪಾತ್ರವನ್ನು ಮಾಡುವಂತ ಅವಕಾಶ ಸಿಕ್ತು. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಆದಂತ ಅಭಿಷೇಕ್ ಸರ್ಗೆ ಥ್ಯಾಂಕ್ ಯು, ಪ್ರೊಡಕ್ಷನ್ ಹೌಸ್ ನಿಕ್ ಸ್ಟುಡಿಯೋಗೆ ಥ್ಯಾಂಕ್ ಯು, ಅಂಡ್ ವಿರಾಟ್ ಸರ್ ಥ್ಯಾಂಕ್ ಯು ಸೋ ಮಚ್. ನೈಸ್ ವರ್ಕಿಂಗ್ ವಿತ್ ಯು ಸರ್. ಜೊತೆ ಒಂದು ಮೇಜರ್ ಫೈಟು, ಮೇಜರ್ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಳ್ತೀವಿ. ಆ ಸಾಂಗ್ ಅನ್ನು ಕೊರಿಯೋಗ್ರಾಫ್ ಮಾಡಿದ್ದು ಸಿನಿಮಾ ಮೋಸ್ಟ್ ಕೊರಿಯೋಗ್ರಾಫರ್ ಬಾಲಿವುಡ್ ಇದು ಗಣೇಶ್ ಆಚಾರ್ಯ ಸರ್. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಾಗಬಂಧಂ ಚಿತ್ರದ ಮೇಲೆ ಇರಲಿ. ಇದೇ ಜುಲೈ 3ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ತಮಿಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದಿಸಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾಗಬಂಧಂ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಎ ವೆರಿ ಸ್ಪೆಷಲ್ ಸಿನಿಮಾ ಎಲ್ಲರಿಗೂ. ಇದರಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಅಭಿಷೇಕ್ ನಮಗಾರ್ಗೆ, ಡೈರೆಕ್ಟರ್ಗೆ ನಾನು ಬಹಳ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ ನಿಶಿತಾ ಮೇಡಮ್, ಕಿಶೋರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬಹಳಷ್ಟು ಜನಕ್ಕೆ ನಾನು ಇದರಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಫಸ್ಟು ಪರದೆ ಹಿಂದೆ ಇರೋ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ ಅಂದ್ರೆ ಫಸ್ಟು ಮೇಕಪ್ ಮಾಡಿದಂಥ ಒಂದು ಟೀಮ್ ಇದೆ. ಅವರು ದೇ ಆರ್ ಫ್ರಮ್ ಬಾಂಬೆ. ಸೋನು ಮತ್ತೆ ಶಶಿಕಾಂತ್ ಅನ್ನೋ ಒಂದು ಟೀಮ್, ಒಂದು 5-6 ಜನ ಇರೋರು. ಅವರಿಲ್ಲ ಅಂದಿದ್ರೆ ನಾನು ಮೇ ಬಿ ತುಂಬಾ ಕಷ್ಟ ಆಗೋದು ಈ ಪಾತ್ರ. ಈ ಪಾತ್ರ ನನ್ಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಐ ತುಂಬಾ ಎಂಜಾಯ್ ಮಾಡಿದ್ದೀನಿ. ಮತ್ತೆ ಈ ಸಿನಿಮಾ ಪ್ರತಿಯೊಬ್ರು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಯಾಕಂದ್ರೆ ಇಟ್ಸ್ ಎ ಪ್ಯೂರ್ ಥಿಯೇಟಿಕಲ್ ಎಕ್ಸ್ಪೀರಿಯನ್ಸ್ ಇದು. ಇಟ್ಸ್ ಎ ವಿಷನ್ ಆಫ್ ನಮ್ಮ ಅಭಿಷೇಕ್ ಡೈರೆಕ್ಟರ್ ಅವ್ರದ್ದು. ಅಮೇಝಿಂಗ್ ವಿಷನ್. ಇದ್ರ ಜೊತೆ ನಮ್ಮ DOP ಮಾತ್ರ ಮರಿಬಾರ್ದು. ಸೌಂದರ್ಯ ರಾಜನ್ ಮಾತ್ರ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನೋಡೋಕ್ಕೆ ಬಹಳ ಡೀಸೆಂಟ್ ಆಗಿ ಇರ್ತಾರೆ, ಬಟ್ ಕೆಲಸದಲ್ಲಿ ಹೇಳಿದ್ರೆ ರಾಕ್ಷಸ. ಎಷ್ಟು ಜನ ಓಡಿಸ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಪ್ರೊಡಕ್ಷನ್ ಟೀಮ್ ಅಲ್ಲಿ ನಮ್ಮ ವಾಸು ಅವ್ರಿಗೆ, ನಿನ್ನೆ ಅವ್ರ ಬರ್ಡೇ. ವಿಶ್ ಹ್ಯಾಪಿ ಬರ್ಡೇ ಸರ್ ಒನ್ಸ್ ಅಗೇನ್ ನಿಮ್ಗೆ. ರಮೇಶ್ గారు అందరికి థ్యాంక్స్ అండి, చాలా బాగా చూసుకున్నారు. ಇನ್ನೇನು ಹೇಳೋಣ, ನಾಗಬಂಧಂ ಬಂದ್ರೆ ನನ್ನ ಪ್ರಕಾರ ಆಗಿಂದ ನಮ್ಮ ಪೂರ್ವಜರು ನಮ್ಮ ಹಿಂದೂ ಧರ್ಮನ, ಕಲೆ, ಸಂಸ್ಕೃತಿ, ಸಂಪ್ರದಾಯನ, ದೇವಾಲಯಗಳನ್ನ ಎಷ್ಟೋ ಬಲಿದಾನ ಮಾಡಿಕೊಂಡು ದಾನಗಳು ಮಾಡಿ ಎಷ್ಟೋ ದಾಳಿಗಳನ್ನ ತಡ್ಕೊಂಡು ಅದೊಂದು ಮೌಲ್ಯತೆಯನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಬಹಳ ಅಚ್ಚುಕಟ್ಟಾಗಿ
ನಮ್ಮ ಅಭಿಷೇಕ್ ನಾಮಲ್ ಅವರು ಡೈರೆಕ್ಟರ್ ಇದರಲ್ಲಿ ತೋರಿಸಿದ್ದಾರೆ. ಅದೊಂದು ದೊಡ್ಡ ನಿಧಿ ನಮ್ಗೆ ಉಳಿಸ್ಕೊಂಡ್ ಬಂದಿರೋದು ಅಂತ ನಾನು ಹೇಳ್ಬಲ್ಲೆ. ಅಷ್ಟೇ. ಥ್ಯಾಂಕ್ ಯು ಈಚ್ ಅಂಡ್ ಎವ್ರಿವನ್. ಆಮೇಲೆ ಸ್ಪೆಷಲ್ ಆಗಿ ವಿರಾಟ್ ಬಗ್ಗೆ ಹೇಳಬೇಕು. ಆಸ್ ಯೂಶುವಲ್ ಇಲ್ಲ, ಡಿಫ್ರೆಂಟ್ ಆಗಿದೆ. ಇದು ಬೈರಾಗಿ ಅಂತ ಒಂದು ಕ್ಯಾರೆಕ್ಟರ್. ಇದು ನೀವು ನೋಡಿ ಸಿನಿಮಾ ನೋಡಿದ್ರೆ ನಿಮ್ಗೆ ಇದಾಗುತ್ತೆ. ಮತ್ತೆ ರಿಷಬ್ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಅವನು ನನ್ನ ಬ್ರದರ್ ತರ ಇಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಳ್ಳೆ ಸ್ಪೋರ್ಟಿವ್ ಆಗಿ ಮಾಡಿದ್ವಿ. ಇಬ್ರು ಶೇರ್ ಮಾಡ್ಕೊಂಡು ನನ್ನನ್ನು ಅವರು ಅಪ್ರಿಶಿಯೇಟ್ ಮಾಡ್ತಾ, ನಾನು ಅವನ್ನ ಅಪ್ರಿಶಿಯೇಟ್ ಮಾಡ್ತಾ. ಬ್ರೋ ವೇರ್ ಆರ್ ಯು? ಐ ಮಿಸ್ಸಿಂಗ್ ಯು ಬ್ರೋ ಹಿಯರ್ ಇಸ್ ಇನ್ ಬಾಂಬೆ. ಮತ್ತೆ ವಿರಾಟ್ ಡೆಡಿಕೇಶನ್ ಬಗ್ಗೆ ಹೇಳಬೇಕು. ವಿರಾಟ್ ಕಾರಣ ಸೆಟ್ ಅಲ್ಲಿ ನೋಡ್ತಾ ಇದ್ದೆ, ನೋಡಿದ್ರೆ ಶಿವ ಏನಾದ್ರು ಹಿಂಗೆ ಇರ್ಬೋದಾ ಅನ್ಸೋ ತರ ಕಾಣಿಸ್ತಾ ಇದ್ರು ವಿರಾಟ್. ಅಮೇಝಿಂಗ್ ವರ್ಕ್. ಮತ್ತೆ ನಮ್ಮ ಕನ್ನಡದ ಹುಡುಗಿ ಇನ್ನೊಬ್ರು ನಾವ ನಟೇಶ್, ನಮ್ಮ ಕನ್ನಡದ ಹೀರೋಯಿನ್, ಅವ್ರದ್ದು ನೋಡಿದೀರಾ ಏನ್ ಡೆಡಿಕೇಶನ್, ಎಷ್ಟು ಪ್ರಮೋಷನ್ಗೆ ಇಳಿದು ಸಿನಿಮಾಗೋಸ್ಕರ ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಒಳ್ಳೇದಾಗ್ಲಿ ಅವ್ರಿಗೆ, ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀಡಿಯಾ ಮಿತ್ರರಿಗೆ ಆಲ್ಮೋಸ್ಟ್ ಒಂದು 10 ವರ್ಷ ಆದ್ಮೇಲೆ ಕನ್ನಡ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. 10 ವರ್ಷ ಆದ್ರೂ ಜಸ್ಟ್ 10 ದಿನ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಆಲ್ ಫೆಮಿಲಿಯರ್ ಫೇಸಸ್, ಆಲ್ ವೆಲ್ಕಮಿಂಗ್ ಫೇಸಸ್. ಥ್ಯಾಂಕ್ ಯು ಸೋ ಮಚ್. ಕೋಇನ್ಸಿಡೆಂಟ್ಲಿ ನನ್ನ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಪಾತ್ರ ಕೂಡ ಪಾರ್ವತಿ, ಪಟಾಕ ಪಾರ್ವತಿ. ಕನ್ನಡ ಆಡಿಯನ್ಸ್ ತುಂಬಾ ಪ್ರೀತಿ ಕೊಟ್ಟಿದ್ರು ಆ ಪಾತ್ರಕ್ಕೆ. ಈಗ ನಾಗಬಂಧಮಲ್ಲಿ ಕೂಡ ಪಾರ್ವತಿಯಾಗಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಫುಲ್ ಸರ್ಕಲ್ ಅಂತ ಅಂತಾರಲ್ವಾ ಲೈಫಲ್ಲಿ. ಸೊ ಮತ್ತೆ ಮೀಡಿಯಾ ಮುಂದೆ ಬಂದು ಮಾತಾಡ್ಬೇಕಾದ್ರೆ ಪಾರ್ವತಿಯಾಗೆ ಬರ್ತಾ ಇದ್ದೀನಿ. ಬಟ್ ದಿಸ್ ಕ್ಯಾರೆಕ್ಟರ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ನೀವೇನ್ ಪಟಾಕ ಪಾರ್ವತಿ ವಜ್ರಕಾಯದಲ್ಲಿ ನೋಡಿದ್ರು, ನಾಗಬಂಧಮಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಆಪೋಸಿಟ್. ಮೋರ್ ಗ್ರೇಸ್ಫುಲ್, ಮೋರ್ ಡಿವೈನ್ ಅಂಡ್ ಮೋರ್ ಲೇಯರ್ಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಅಭಿಷೇಕ್ ಸರ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಭಿಷೇಕ್ ಸರ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಪ್ರೊಡ್ಯೂಸರ್ ಆಗಿ ಇವಾಗ ಡೈರೆಕ್ಷನ್ ಇಟ್ಟಿದ್ದಾರೆ. ಫಸ್ಟ್ ಟೈಮ್ ಫುಲ್ ಫ್ಲೆಜ್ ಡೈರೆಕ್ಷನ್ ಮಾಡಿ ಈ ತರ ಒಂದು ಔಟ್ಪುಟ್ ನಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದಾರೆ. ಬೇರೆ ಊರಿಗೆ ಹೋದಾಗ ನಮಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ನೋಡಿದ್ರೆ ದ ವೇ ಹಿ ಈಸ್ ಆಕ್ಚುಲಿ ಪುಟ್ ಎಫರ್ಟ್, ಪ್ರೀ ಪ್ರೊಡಕ್ಷನ್ ಇಂದ ಇರ್ಬೋದು, ಶೂಟಿಂಗ್ ಇರ್ಬೋದು, ಅದಾದ್ಮೇಲೆ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ದ ವೇ ಹಿ ಈಸ್ ಇನ್ವಾಲ್ವ್ಡ್ ಅಂಡ್ ಅವರು ತಗೊಂಬಂದಿರೋ ಈ ಔಟ್ಪುಟ್ ಐ ಹೋಪ್ ಎಲ್ರಿಗೂ ಜುಲೈ 3rd ಅವರ ಡೆಡಿಕೇಶನ್ ರೀಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ನಿಶಿತಾ ಅಂಡ್ ಕಿಶೋರ್, ಅವ್ರು ಕೂಡ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಒಂದು ಕತೆ ಮೇಲೆ, ಒಂದು ಕಾಂಟೆಂಟ್ ಮೇಲೆ ತುಂಬಾ ಭರವಸೆನ ಇಟ್ಟು, ಪ್ಯಾಷನ್ ಇಟ್ಟು, ಒಂದು ಫ್ಯಾಮಿಲಿ ತರ ಇಡೀ ಪ್ರತಿ ದಿನ ಶೂಟ್ ನಡೀತಾ ಇರ್ಬೇಕಾದ್ರೆ ಇಬ್ರು, ಅವ್ರ ಒಂದು ಮಗು ಇದೆ ಐರಾ ಅಂತ, ಅವರು ಶೂಟಿಂಗ್ ಸೆಟ್ ಅಲ್ಲೇ ಇರ್ತಾ ಇದ್ರು. ದಟ್ ಕೈಂಡ್ ಆಫ್ ಡೆಡಿಕೇಶನ್ ನಾನು ತುಂಬಾ ರೇರ್ ಆಗಿ ನೋಡ್ಬೋದು ಅಂತ ಹೇಳ್ಬೋದು. ಅಂಡ್ ಸರ್ ಹೇಳ್ದಂಗೆ ಸಿನಿಮಾಟೋಗ್ರಾಫರ್ ಸೌಂದರ್ ಸರ್, ಹಿ ಈಸ್ ಅ ಪರ್ಫೆಕ್ಷನಿಸ್ಟ್. ಅವರು ಒಂದು ಫ್ರೇಮಿಗೆ ಹಾಕೋ ಎಫರ್ಟ್ ಇರ್ಬೋದು, ಆ ಲೈಟಿಂಗಿಗೆ ಹಾಕೋ ಎಫರ್ಟ್ ಇರ್ಬೋದು, ಅದನ್ನ ನೋಡ್ತಾ ಇದ್ರೆ ಇಟ್ ವಾಸ್ ವೆರಿ ವೆರಿ ಇನ್ಸ್ಪೈರಿಂಗ್. ಹಾಗೆ ನಮ್ಮ ಎಲ್ಲ ಆರ್ಟಿಸ್ಟ್, ವಿನಯ್ ಸರ್ ಇದ್ದಾರೆ, ಪ್ರಸನ್ನ ಸರ್ ಇದ್ದಾರೆ, ಹಾಗೂ ನಮ್ಮ ಗರುಡರಾಮ್ ಸರ್ ಇದ್ದಾರೆ. ಅವರ್ ವಿರಾಟ್ ವೆಲ್ಕಮ್ ಟು ಕನ್ನಡ ಸಿನಿಮಾಸ್. ನೀವು ಥಿಯೇಟರ್ ನೋಡ್ತೀರಾ ವಿರಾಟ್ ವಿಶ್ವರೂಪ, ಹೀಸ್ ಕಿಲ್ಡ್ ಇಟ್. 2ನೇ ಸಿನಿಮಾ ಆದ್ರೂ ಯಾರು ಹೇಳಕ್ಕಾಗಲ್ಲ ಅವರು 2ನೇ ಸಿನಿಮಾದಲ್ಲಿ ಈ ತರ ಒಂದು ಪಾತ್ರನ, ಅಷ್ಟು ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ಸ್ನ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಬ್ಯೂಟಿಫುಲ್ ಅಂಡ್ ಲವ್ಲಿ ಕೋಸ್ಟಾರ್. ನಾಗಬಂಧಮ್ ಒಂದು ಪ್ರಯತ್ನ ಟು ಟೆಲ್ ಆರ್ ಹಿಸ್ಟಾರಿಕಲ್ ಸ್ಟೋರೀಸ್, ಸನಾತನ ಧರ್ಮದ ಬಗ್ಗೆ. ಅದನ್ನ ಒಂದು ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಅಡ್ವೆಂಚರ್, ಆಕ್ಷನ್, ಥ್ರಿಲ್ಲರ್ ಅಂಡ್ ಆಲ್ಸೋ ಇಮೋಷನಲ್ ಡ್ರಾಮಾನ ಜೊತೆಗೆ ನಾವು ವಿಜುವಲ್ ಸ್ಪೆಕ್ಟಕಲ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಈ ಸಿನಿಮಾನ ಥಿಯೇಟರ್ ಅಲ್ಲಿ ಮಾತ್ರ ನೋಡ್ಬೇಕು, ಯಾಕಂದ್ರೆ ಥಿಯೇಟರ್ ಅಲ್ಲಿ ಸಿಗೋವಂಥ ಮಜಾ ಬೇರೆ ಎಲ್ಲೂ ಸಿಗಲ್ಲ. ಅಂಡ್
ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆನ್ July 3rd and ವಾಚ್ ನಾಗಬಂಧ.